ಅಮ್ಮ ಬೀಟ್ರೂಟಲ್ಲಿ ಯಾವಾಗಲೂ ಪಲ್ಯ ಮಾಡ್ಕೊಡ್ತೀಯ, ಏನಾದರೂ ಸ್ಪೆಷಲಾಗಿ ಯಮ್ಮಿಯಾಗಿ ಮಾಡ್ಕೊಕೊಡು. ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಥ್. ಇವತ್ತೇನು ಗೊತ್ತಾ, ಬೀಟ್ರೂಟ್ ಇರುತ್ತಲ್ಲ, ಬೀಟ್ರೂಟ್ನ ಮಕ್ಕಳು ಖಂಡಿತವಾಗ್ಲೂ ತಿನ್ನೋದಿಲ್ಲ. ಅದಕ್ಕೋಸ್ಕರ ಏನಾದ್ರು ಒಂದು ಸ್ಪೆಷಲಾಗಿ ಒಂದು ಐಟಮ್ ಮಾಡಿಕೊಟ್ರೆ ಮಕ್ಕಳು ತಿಂದೇ ತಿಂತಾರೆ ಅಂತ ಹೇಳ್ಬಿಟ್ಟು ನಮ್ಮನೇಲಿ ಇವತ್ತು ನಾನು ಬೀಟ್ರೂಟ್ ಕಟ್ಲೆಟ್ ಮಾಡಿದ್ದೆ. ಆ ಒಂದು ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ವಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಬೀಟ್ರೂಟ್ ಟಿಕ್ಕೀಸ್ ರೆಸಿಪಿ. ಸೊ ಬೀಟ್ರೂಟ್ ಟಿಕ್ಕೀಸ್ ಮಾಡೋಣವಾ. ಬೀಟ್ರೂಟ್ ಟಿಕ್ಕೀಸ್ಗೆ ಇಲ್ಲಿ ಬೀಟ್ರೂಟ್ನ ತುರ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು ದಪ್ಪ ಬೀಟ್ರೂಟ್ನ, ಒಂದು ಆಲೂಗಡ್ಡೆ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಚ್ಚಕಾರ ಹಾಕ್ಕೊಳ್ಳಿ, ಸ್ವಲ್ಪ ಗರಂ ಮಸಾಲ, ಬ್ರೆಡ್ ಕ್ರಮ್ಸ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೈಂಡಿಂಗಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡ್ಬಿಡೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಬೇಗ ಫಟಾಫಟ್ ಆಗೋಂಥ ಕಟ್ಲೆಟ್ ರೆಸಿಪಿ. ಚೆನ್ನಾಗೆಲ್ಲ ಹೊಂದ್ಕೋಬೇಕು, ಕೈನಲ್ಲೇ ನೀವು ಮಿಕ್ಸ್ ಮಾಡಬೇಕು. ಏನೋ ಕಸ ಸಿಕ್ಬಿಟ್ಟಿದೆ ಅಲ್ಲಿ. ಬೀಟ್ರೂಟ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರಕ್ಕೊಂದ್ಸರಿ ಏನಾದರೂ ಬೀಟ್ರೂಟ್ ಪಲ್ಯ ಅಥವಾ ಗೊಜ್ಜು ಅಥವಾ ಎರಡೂ ಬೋರ್ ಆಯಿತು ಅಂದರೆ ಈ ರೀತಿ ಕಟ್ಲೆಟು ಮಾಡಿಕೊಂಡು ತಿನ್ಕೊಳ್ಳಿ. ಅದು ಮಿಕ್ಸ್ಚರ್ ರೆಡಿಯಾಗಿದೆ. ಇಲ್ಲಿ ಒಂದು ಪ್ಯಾನ್ನಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಏರ್ ಫ್ರೈಯರ್ ಇರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಆ ಕಡೆ ನಾವು ಟಿಕ್ಕೀಸ್ನ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಉಂಡೆಗಳ ಥರ ತೊಗೊಳ್ಳಿ. ನಾನು ನಿಮಗೆ ನಮ್ಮ ಹಳೆಯದು ಕಟ್ಲೆಟ್ ರೆಸಿಪೀಸ್ನೆಲ್ಲ ತೋರಿಸಿದ್ದೀನಿ. ಕಟ್ಲೆಟ್ ಮಾಡ್ಕೊಳ್ಳೋದನ್ನ ನೋಡಿ, ಈ ರೀತಿ ಶೇಪ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಬೇಕಾದ್ರೂ ಶೇಪ್ ಮಾಡ್ಕೋಬೋದು. ಬೇಸಿಕಲಿ ಸ್ಟ್ಯಾಂಡರ್ಡ್ ಇಸ್ ಈ ಥರ ರೌಂಡ್ ಶೇಪ್. ಹಾರ್ಟ್ ಶೇಪ್ ಆದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೆಂಗಿದ್ರು ರೆಡ್ ಇದೆ, ಹಾರ್ಟ್ ಶೇಪ್ ಮಾಡಿಕೊಂಡ್ರು ಸಗದಾಗಿ ಬರುತ್ತೆ, ಮಕ್ಳಿಗೆ ಇನ್ನೂ ಇಷ್ಟ ಆಗುತ್ತೆ. ಇದನ್ನು ಬ್ರೆಡ್ ಕ್ರಮ್ಸ್ನಲ್ಲಿ ರೋಲ್ ಮಾಡ್ಕೊಂಡ್ಬಿಡೋಣ. ಬ್ರೆಡ್ ಕ್ರಮ್ಸ್ ಆ್ಯಡ್ ಮಾಡಿದ್ದೀನಿ, ಬಟ್ ಇದ್ರ ಮೇಲೆ ಒಂದು ಕೋಟಿಂಗ್ ಕೊಟ್ಟರೆ ಒಂಥರ ಕುರುಮ್ ಅಂತ ಚೆನ್ನಾಗಿರುತ್ತೆ. ಎಲ್ಲ ಟಿಕ್ಕೀಸ್ನು ಕಾಯ್ದಿರೋ ಪ್ಯಾನ್ನಲ್ಲಿ ಇಟ್ಕೊಂಡ್ಬಿಡೋಣ. ಸುತ್ತಲೂ ಇಟ್ಕೊಳ್ಳಿ, ಮಧ್ಯೆ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ. ಅದ್ರ ಮೇಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ಲಿಪ್ ಮಾಡ್ಕೊತಾ ಇದ್ದೀನಿ. ಎರಡು ಸೈಡು ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು ಸ್ವಲ್ಪ ಕುರುಮ್ ಅನ್ನೋ ರೀತಿ ಮಾಡಿ ನೀವು. ನನಗೆ ಸ್ವಲ್ಪ ಸೀದೋದ್ರೆ ಅದಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಲೈಟಾಗೆ ಫ್ರೈ ಮಾಡ್ಕೋತೀವಿ. ಡೀಪ್ ಫ್ರೈ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ಸೊ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ನಮ್ಮ ಬೀಟ್ರೂಟ್ ಟಿಕ್ಕೀಸ್. ನೋಡಿ, ಇನ್ನೊಂದು ಸರಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ, ಇನ್ನೊಂದು ಚೂರು ಕುರುಮ್ ಬರಲಿ ಅಂತ. ಸೊ ರೆಡಿಯಾಗಿದೆ ಕಟ್ಲೆಟ್, ಬೀಟ್ರೂಟ್ ಕಟ್ಲೆಟ್. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಸರ್ವ್ ಮಾಡೋ ಅಷ್ಟೊತ್ತಿಗೆ ಮಕ್ಕಳು ಎಲ್ಲ ತಿನ್ಕೊಂಡ್ಬಿಟ್ಟಿರ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಬೀಟ್ರೂಟ್ ಕಟ್ಲೆಟ್ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಮಾಡ್ಕೊಂಡ್ವಿ ಬೀಟ್ರೂಟ್ ಟಿಕ್ಕೀಸ್ನ. ನೀವು ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ ಟೈಮಲ್ಲಿ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗಾಗಿರ್ಬೋದು ಈ ಒಂದು ಸಿಂಪಲ್ ರೆಸಿಪಿನ ಮಾಡಿಕೊಡಿ. ಆದಷ್ಟು ಬೇಗ ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ, ಮುಂದಿನ ವಿಡಿಯೋದಲ್ಲಿ ಇಷ್ಟೇ ಸುಲಭವಾದಂಥ ರೆಸಿಪಿಯೊಂದಿಗೆ ಮೀಟ್ ಆಗೋಣ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.